ಸೊ ಹಲೋ ಆಲ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಪೆಂಟಗನ್ ಮತ್ತೆ ಸ್ಕ್ವೇರ್ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ ನಾನು ಸರ್ಕಲ್ಲು ಮತ್ತೆ ನಿಮಗೆ ಹೆಕ್ಸಗನ್ ಕನ್ಸ್ಟ್ರಕ್ಷನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಇಷ್ಟ ಆದರೆ ನಿಮಗೆ ಯೂನಿಟ್ 1 ಕಂಪ್ಲೀಟ್ ಆಗುತ್ತೆ. ಆದಷ್ಟು ನೀವು ರೆಕಾರ್ಡಲ್ಲಿ ಸ್ಕೆಚ್ ಬುಕ್ಕಲ್ಲಿ ಬರೀಲಿಕ್ಕೆ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಬಂದು ಕೇಳಿ. ಸೊ ನೀವು ಫ್ರೈಡೇ ಕ್ಲಾಸಿಗೆ ಬರ್ತಾ ಇಲ್ಲ. ಸೊ ಫ್ರೈಡೇ ಆದಷ್ಟು ಬಂದು ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ನಾನು ಏನ್ ಪ್ಲಾನ್ ಮಾಡಿದ್ದೀನಿ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ನಿಮಗೆ ಇಂಟರ್ನಲ್ ಅಂದ್ರೆ ಸ್ಕಿಲ್ ಟೆಸ್ಟ್ 1 ಇಡೋ ಪ್ಲಾನ್ ಅಲ್ಲಿ ಇದ್ದೀನಿ, ಯೂನಿಟ್ 1 ಬೇಸಿಸ್ ಮೇಲೆ. ಸೊ ಹಾಗಾಗಿ ರೆಡಿ ಇರ್ರಿ ಬರೀಲಿಕ್ಕೆ. ಸೊ ಇದು ಸ್ಕೆಚ್ ಬುಕ್ ನೀವು ಅಪ್ಡೇಟ್ ಮಾಡಿ ಇಟ್ಕೊಂಡು ತಗೊಂಡ್ ಬರ್ಬೇಕಾಗತ್ತೆ ಸ್ಕಿಲ್ ಟೆಸ್ಟ್ 1ಗೆ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಬರ್ಕೊಂಡು ಸ್ಕಿಲ್ ಟೆಸ್ಟ್ ಒಂದು ಅಟೆಂಡ್ ಮಾಡಿ, ಯಾಕೆಂದ್ರೆ ಅಟ್ ಎ ಟೈಮ್ ಎಲ್ಲ ಟೆಸ್ಟ್ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದರಿಂದಾಗಿ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಕಂಪ್ಲೀಟ್ ದ ರೆಕಾರ್ಡ್ ಅಂಡ್ ಬಿ ರೆಡಿ ಫಾರ್ ದ ಸ್ಕಿಲ್ ಟೆಸ್ಟ್ 1 ಇನ್ ದ ನೆಕ್ಸ್ಟ್ ವೀಕ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಕಂಟಿನ್ಯೂಯಿಂಗ್, ಇಲ್ಲಿ ಪೆಂಟಗನ್ ಮತ್ತೆ ಹೆಕ್ಸಗನ್ ಕನ್ಸ್ಟ್ರಕ್ಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆ, ಇಲ್ಲಿ ನೋಡಿ. ನೆಕ್ಸ್ಟ್ ನಾನು ಮೂರು ಪ್ರಾಬ್ಲಮ್ ಆಗಿತ್ತು ಲಾಸ್ಟ್ ಕ್ಲಾಸಲ್ಲಿ. ಫೋರ್ತ್ ಪ್ರಾಬ್ಲಮ್ ಅಂತ ಬರಿತೀನಿ. ಇದನ್ನ ನೀವು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರಿಬೇಕಾಗತ್ತೆ. ನಿಮ್ಮ ರೆಕಾರ್ಡಿನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ. ಸೊ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತೀನಿ. ಫೋರ್ತ್ ಪ್ರಾಬ್ಲಮ್, ಡ್ರಾ ಎ hexagon of size 30 mm. ಓಕೆ, ಸೊ ಫಿಫ್ತ್ ಪ್ರಾಬ್ಲಮ್ ಕೂಡ ನಾನು ಬರೆದ್ಬಿಡ್ತೀನಿ ಸೊ ದಟ್ ಇದು ಕ್ಲಿಯರ್ ಆಗುತ್ತೆ. ಡ್ರಾ ಎ ಸರ್ಕಲ್ ಆಫ್ ಡಯಾಮೀಟರ್ 30 mm. ಎಲ್ಲವೂ 30 ಇದನ್ನ ಸ್ವಲ್ಪ ಜಾಸ್ತಿ ತಗೋತೀನಿ, 50 mm. ಓಕೆ, ಈಗ ನಾನು ಫೋರ್ತ್ ಪ್ರಾಬ್ಲಮ್ ಮಾಡ್ತೇನೆ. ಡ್ರಾ ಎ ಹೆಕ್ಸಗನ್ ಆಫ್ ಸೈಜ್ 30 mm. ಹೆಕ್ಸಗನ್ ಅಂದ್ರೆ ಏನು? ಹೆಕ್ಸಗನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಹ್ಯಾವಿಂಗ್ 6 ಸೈಡ್ಸ್. ಅರ್ಥ ಆಯ್ತಲ್ಲ? 6 ಸೈಡ್ಸ್ ಇರ್ತದೆ. ಆ 6 ಸೈಡ್ಸ್ ಸೇಮ್ ಇರುತ್ತೆ 30 mm. ಸೊ ಅದನ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು? ನಾನು ಮತ್ತೆ ಸ್ಕೇಲ್ ಮತ್ತೆ ಪೆನ್ಸಿಲ್ ತಗೊಳ್ಳಿ, ಥಿಕ್ ಪೆನ್ಸಿಲ್ ತಗೊಳ್ಳಿ. ನಾನು ಹೆಕ್ಸಗನ್ದು ಮಾಡ್ಲಿಕ್ಕೆ ಇದು ನಿಮಗೆ ಎರಡು ರೀತಿಯಲ್ಲಿ ಮಾಡಬಹುದು. ಬಟ್ ಈಸಿ ಮೆಥಡ್ ಯಾವುದು ಅಂದ್ರೆ, ನೀವು ಒಂದು ಸರ್ಕಲ್ ನ ಹಾಕ್ಬೇಕಾಗತ್ತೆ ಇದನ್ನ ಮಾಡ್ಲಿಕ್ಕೆ. ಸರ್ಕಲ್ ನೀವು ಏನ್ ಮಾಡ್ಬೇಕು, ಒಂದು ಕಂಪಾಸ್ ತಗೊಳ್ಳಿ, ತಿನ್ನಾಗಿ ಒಂದು ಸರ್ಕಲ್ ಹಾಕಿ. ಸೊ ಇದ್ರದ್ದು ಡಯಾಮೀಟರ್ ಏನಿರ್ಬೇಕು ಹೇಳಿ? ಇದ್ರದ್ದು ಡಯಾಮೀಟರ್ 60 mm ಇರಬೇಕು. ಏನಿರ್ಬೇಕು? 60 mm ಇರಬೇಕು. ರೇಡಿಯಸ್, ನೀವು ಮಾಡಿರ್ತಕ್ಕಂಥ ರೇಡಿಯಸ್ 30 mm ಇರಬೇಕು. ಅರ್ಥ ಆಯ್ತಾ? ಸೊ ರೇಡಿಯಸ್ 30 mm ತಗೊಳ್ಳಿ, ನಿಮ್ಮ ಸ್ಕೇಲ್ ಅಲ್ಲಿ ಮೆಜರ್ ಮಾಡಿ. 30 mm ಸ್ಕೇಲ್ ಅಲ್ಲಿ ರೇಡಿಯಸ್ ನ ತಗೊಳ್ಳಿ. ರೇಡಿಯಸ್ ನ ನೀವು 30 mm ತಗೋಬೇಕು. ಎಂಟರ್ ಕೊಡ್ತೀನಿ ನಾನು. ಸೊ ಇಲ್ಲಿ ಹಾಕ್ತೀನಿ ನೋಡಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸರ್ಕಲ್ ಹಾಕಿದೆ. ಇದು 30 mm ಇದೆ ರೇಡಿಯಸ್. ಅರ್ಥ ಆಯ್ತಾ? ಡಯಾಮೀಟರ್ ಬಂದ್ಬಿಟ್ಟು 60 mm ಇದೆ, ನೀವು ನೋಡ್ಬೋದು ಇಲ್ಲಿ. ಇಲ್ಲಿ ನೋಡಿ, ಡಯಾಮೀಟರ್ 60, ರೇಡಿಯಸ್ 30 mm.
ಅರ್ಥ ಆಯ್ತಾ? ಫಸ್ಟ್ ಈ ಸರ್ಕಲ್ ಹಾಕ್ಬೇಕು. ಈ ಸರ್ಕಲ್ ಹಾಕಿದ ಮೇಲೆ ನೀವೇನ್ ಮಾಡ್ಬೇಕು, ಈ ಸರ್ಕಲ್ ನ ಡಿವೈಡ್ ಮಾಡ್ಕೋಬೇಕು. ಇದು ಸಿಂಪಲ್ ಮೆಥಡ್, ನಿಮಗೆ ಹೇಳ್ಕೊಡ್ತಾ ಇರೋದು ಸಿಂಪಲ್ ಮೆಥಡ್. ಒಂದು ಹಾರಿಜಾಂಟಲ್ ಲೈನ್ ಹಾಕಿದೆ. ಸರ್ ಹೇಗೆ ಹಾಕಿದ್ರಿ ಅಂದ್ರೆ, ಸೆಂಟ್ರಿಂದ ನಾನು ಪಾಸ್ ಮಾಡಿದ್ದೀನಿ ಅದನ್ನ. ಅಬ್ಸರ್ವ್ ಮಾಡಿ, ನಿಮ್ಮ ಸೆಂಟರ್ ಇರ್ತದಲ್ಲ, ನೀವು ಎಲ್ಲಿಂದ ಸೆಂಟರ್ ಹಾಕಿರ್ತೀರಾ ಕಂಪಾಸ್ ಅಲ್ಲಿ, ಆ ಸೆಂಟ್ರಿಂದ ಲೆಫ್ಟ್ ಸೈಡ್ ಒಂದ್ ಲೈನು, ರೈಟ್ ಸೈಡ್ ಒಂದ್ ಲೈನು ಹಾಕಿ. ಇದಾದ್ಮೇಲೆ ಏನ್ ಮಾಡ್ತೀವಿ, ನೆಕ್ಸ್ಟ್ ಇಲ್ಲಿಂದ ಕಂಪಾಸ್ ತಗೊಳ್ಳಿ, ನಿಮ್ಮ ಕಂಪಾಸ್ ತಗೊಳ್ಳಿ. ಸೊ ಇಲ್ಲಿಂದ ಕಂಪಾಸ್ ತಗೊಂಡು ಈ ಪಾಯಿಂಟ್ ಇಂದ ನೋಡಿ, ಈ ಪಾಯಿಂಟ್ ಇಂದ ಆರ್ಕ್ ರೇಡಿಯಸ್ ಎಷ್ಟಿರ್ಬೇಕು, 30 mm ಇರಬೇಕು. ಅಂದ್ರೆ ಸೈಡ್ 30 mm ಅಲ್ವಾ ನಿಮಗೆ, ಸೊ 30 mm ಇರಬೇಕು. ಎಂಟರ್ ಮಾಡಿ. 30 mm ಅಂದ್ರೆ ನಿಮ್ಮ ಸ್ಕೇಲ್ ಅಲ್ಲಿ 3 cm, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಇದು ಈ ಪಾಯಿಂಟ್ ಇಂದ ಮತ್ತೆ 30 mm ಅಂದ್ರೆ 3 cm. ಮತ್ತೆ ಈ ಪಾಯಿಂಟ್ ಇಂದ ಮತ್ತೆ 30 mm ಅಂದ್ರೆ 3 cm. ಅದು ಇಲ್ಲಿ ಟಚ್ ಆಗುತ್ತೆ ಮತ್ತೆ ಇಲ್ಲಿಂದ 30 mm. ಮತ್ತೆ ಅಲ್ಲಿಂದ ಮತ್ತೆ 30 mm. ಇದು ಒನ್ ಆಫ್ ದ ಈಸಿಯೆಸ್ಟ್ ಮೆಥಡ್ ಟು ಡ್ರಾ ದ ಪೆಂಟಗನ್. ಅರ್ಥ ಆಯ್ತಾ? ಸೊ ಈಗ ನಿಮಗೆ 1 2 3 4 5 ಪಾಯಿಂಟ್ ಸಿಕ್ತು. 6ನೇ ಪಾಯಿಂಟ್ ಇಲ್ಲಿದೆ. ಸೊ ಈಗೇನ್ ಮಾಡ್ತೀರಾ, ಥಿಕ್ ಪೆನ್ಸಿಲ್ ತಗೊಳ್ಳಿ, ಥಿಕ್ ಪೆನ್ಸಿಲ್, ದಪ್ಪ ಪೆನ್ಸಿಲ್. ಅಲ್ಲಿಂದ ನೀವೇನ್ ಮಾಡ್ತೀರಾ, ಲೈನ್ ಹಾಕ್ತೀರಾ. ಸೊ ಲೈನ್ 0.5 cm, 0.5 mm ಥಿಕ್ನೆಸ್ ಜಾಸ್ತಿ ಇರಲಿ. ಸೊ ಇಲ್ಲಿಂದ ಲೈನ್ ಹಾಕ್ತಾ ಬನ್ನಿ. ಇದು ಈಸಿಯೆಸ್ಟ್, ಒನ್ ಆಫ್ ದ ಈಸಿಯೆಸ್ಟ್ ಮೆಥಡ್ ವೇರ್ ಯು ಕ್ಯಾನ್ ಡ್ರಾ ದ ಹೆಕ್ಸಗನ್. ನೋಡಿ ಈ ರೀತಿ ಮಾಡಬಹುದು. ಅರ್ಥ ಆಯ್ತಾ? ಸೊ ಹೆಕ್ಸಗನ್ ಕನ್ಸ್ಟ್ರಕ್ಷನ್ ತುಂಬಾನೇ ಈಸಿ ಇದೆ. ಫಸ್ಟ್ ಏನ್ ಮಾಡಿದೆ, ಸರ್ಕಲ್ ಹಾಕಿದೆ, ಸರ್ಕಲ್ ಇಂದ ಒಂದು ಲೈನ್ ಹಾಕಿದೆ. ಇಲ್ಲಿಂದ ನಿಮಗೆ ಎಷ್ಟು ಸೈಡ್ ಬೇಕು, ಸರ್ಕಲ್ ಡಯಾಮೀಟರ್ ನೀವೇನ್ ರೇಡಿಯಸ್ ನಿಮ್ ಸೈಡ್ಸ್ ಎಷ್ಟು ಕೊಟ್ಟಿರ್ತಾರೆ, 30 ಅಂದ್ರೆ 30 ರೇಡಿಯಸ್ ತಗೊಳ್ಳಿ, 40 ಅಂದ್ರೆ 40 ರೇಡಿಯಸ್ ತಗೊಂಡು ಸರ್ಕಲ್ ಹಾಕ್ಬೇಕು. ಆಯ್ತಾಯ್ತಾ? ಸರ್ಕಲ್ ಹಾಕಿದ ಮೇಲೆ ಒಂದು ಲೈನ್ ಹಾಕೊಂಡ್ಬಿಟ್ಟು ನಿಮ್ಮ ಸೈಡ್ ಎಷ್ಟು ಕೊಟ್ಟಿರ್ತಾರೆ ಅಷ್ಟನ್ನೇ ಕಟ್ ಮಾಡ್ತಾ ಬರ್ಬೇಕು ಸರ್ಕಲ್ ಮೇಲೆ. ಸರ್ಕಲ್ ನ ಕಟ್ ಆದ್ಮೇಲೆ ಆ ಎಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ ಅಲ್ಲೆಲ್ಲಿಗೆ ಲೈನ್ ಹಾಕಿದ್ರೆ ಆಯ್ತು, ನಿಮ್ಮ ಎಕ್ಸ್ಪ್ರೆಷನ್ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದ್ರದ್ದು ಅಬ್ಸರ್ವ್ ಮಾಡಿ ಬೇಕಿದ್ರೆ ನೀವು, ಎಲ್ಲ ಸೈಡ್ ಸೇಮ್ ಇರ್ತದೆ. ಇದು 30, ಇದು 30 ನೋಡಿ. ಸೊ ಎವ್ರಿ ಸೈಜ್ ಇಸ್ 30 ನಾವು. ಓಕೆ, ನೀವು ಒಂದು ಸೈಡ್ ತೋರಿಸಿದ್ರೆ ಸಾಕು, ಎಲ್ಲಾನು ತೋರಿಸ್ಬೇಕಂತ ಇಲ್ಲ. ಒಂದು ಸೈಡ್ ನೀವು ಈ ರೀತಿ ಸ್ಕೇಲ್ ಅಲ್ಲಿ ತೋರಿಸ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್, ಫಿಫ್ತ್ ಪ್ರಾಬ್ಲಮ್, ಡ್ರಾ ಎ ಸರ್ಕಲ್ ಆಫ್ ಡಯಾಮೀಟರ್ 50 mm. ಸೊ ಸರ್ಕಲ್ ಆಲ್ರೆಡಿ ನಾನು ಮಾಡಿ ತೋರಿಸಿದೆ. ಇಲ್ಲಿ ಸರ್ಕಲ್ ಡ್ರಾ ಮಾಡಕ್ಕೆ ನೀವು ಕಂಪಾಸ್ ಇಟ್ಕೊಳ್ಳಿ. ಸೊ ಡಯಾಮೀಟರ್ 50 ಕೇಳಿದ್ದಾರೆ. ಡಯಾಮೀಟರ್ 50 ಅಂದ್ರೆ ರೇಡಿಯಸ್ ಎಷ್ಟು ತಗೋಬೇಕು, ಅದರ ಅರ್ಧ ತಗೋಬೇಕು. ಅಂದ್ರೆ 50/2, 25 mm ರೇಡಿಯಸ್ ತಗೋಬೇಕು. 2.5 cm ನಿಮ್ಮ ಸ್ಕೇಲ್ ಅಲ್ಲಿ ಕಂಪಾಸ್ ತಗೊಳ್ಳಿ. ಅಲ್ಲಿಂದ ತಗೊಂಡ ಮೇಲೆ ಇದು ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ, ಯಾಕಂದ್ರೆ ನೀವು ಸರ್ಕಲ್ ನ ಡ್ರಾ ಮಾಡುವಂತದ್ದು. ಇಲ್ಲಿ ನಾವು ಸರ್ಕಲ್ ಡ್ರಾ ಮಾಡಿದ್ದು ಹೆಕ್ಸಾಗನ್ಗೋಸ್ಕರ. ಓಕೆನಾ? ಸೊ ರೇಡಿಯಸ್ 25 mm ತಗೊಳ್ಳಿ, ಇಲ್ಲಿ ಸರ್ಕಲ್ ನ ಪ್ಲೇಸ್ ಮಾಡಿ. ಓಕೆನಾ? ಈ ರೀತಿ ನಿಮ್ಮ ಸ್ಕೆಚ್ ಬುಕ್ ಅಲ್ಲಿ ಈ 5 ಪ್ರಾಬ್ಲಮ್ ಕೂಡ ಕಂಪ್ಲೀಟ್ ಆಗಿ ಇಟ್ಕೊಳ್ಳಿ. ಸೊ ಇದಿಷ್ಟು ಪ್ರಾಬ್ಲಮ್, ಇಷ್ಟೆಲ್ಲ ಪೋರ್ಷನ್ ನಾನು ಏನೇನ್ ಕವರ್ ಮಾಡಿದೆ ಇಲ್ಲಿವರೆಗೂ, ಇವೆಲ್ಲ ಯೂನಿಟ್ 1 ಪೋರ್ಷನ್. ಯೂನಿಟ್ 2 ಅಲ್ಲಿ ಬರೀ ಸಾಫ್ಟ್ವೇರ್ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ ಅಷ್ಟೇ. ಅದರಲ್ಲಿ ನಿಮಗೆ ಟೆಸ್ಟಿಗೆ ಬರಬೇಕಾದ ಪೋರ್ಷನ್ ಯಾವುದು ಇರೋದಿಲ್ಲ. ಸೊ ಹಾಗಾಗಿ ನೀವು ಯೂನಿಟ್ 1 ಮತ್ತೆ ಯೂನಿಟ್ 2 ಇದು ಎರಡೂ ಕೂಡ ನೀವು ಟೆಸ್ಟ್ ಅನ್ನ ಸ್ಕೆಚ್ ಬುಕ್ ಅಲ್ಲೇ ಅಥವಾ ನಿಮ್ಮ IA ಬುಕ್ ಅಲ್ಲೇ ಬರೀಬೇಕಾಗುತ್ತೆ, ಸ್ಕಿಲ್ ಟೆಸ್ಟ್ 1 ಅನ್ನ. ಸೊ ಹಾಗಾಗಿ ಎಲ್ರೂ ಕೂಡ ನೆಕ್ಸ್ಟ್ ವೀಕ್ ಅಲ್ಲಿ, ಎಕ್ಸ್ಪೆಷಲಿ ಆನ್ ಫ್ರೈಡೆ, ಅಥವಾ ನಾನು ನಿಮಗೆ ಒಂದು ಟೈಮ್ ಹೇಳ್ತೀನಿ, ಫ್ರೈಡೇನೆ 3 to 4:30 ಇದೆ ನಿಮಗೆ. ಸೊ ಸ್ಕಿಲ್ ಟೆಸ್ಟ್ 1 ಅದೇ ಟೈಮಿಗೆ ಕಂಡಕ್ಟ್ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೀನಿ.
ಓಕೆನಾ? ನೀವು ಆ ಟೈಮಲ್ಲಿ ನಿಮ್ಮ ಐ ಎ ಬುಕ್ಕನ್ನ ತಗೊಂಬರ್ಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಐ ಎ ಬುಕ್ಕನ್ನ ತಗೊಂಬನ್ನಿ, ನಿಮ್ಮ ಟೂಲ್ಸ್ನ ತಗೊಂಬನ್ನಿ, ಜಾಮೆಟ್ರಿ ಟೂಲ್ಸ್ನ ತಗೊಂಬನ್ನಿ. ನಾನು ಸ್ಕೆಚ್ ಸ್ಕೆಚ್ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ, ಡೈಮೆನ್ಷನ್ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ನಿಮ್ಗೆ ಯಾವುದೇ ಟಾಪಿಕ್ ಬಗ್ಗೆ ಡೌಟ್ಸ್ ಇದೆ ಅಂದ್ರೆ ಬಂದು ಕೇಳಿ, ಮತ್ತೆ ಅರ್ಥ ಮಾಡ್ಕೊಳ್ಳಿ. ಸೊ ಮುಂಚೆನೆ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ವೀಕಲ್ಲಿ ಪ್ರಾಬ್ಲಿ ಇದು ಟ್ಯೂಸ್ಡೇ ಇದೆ. ನೆಕ್ಸ್ಟ್ ಫ್ರೈಡೆ, ಈ ಈ ವಾರ ಬಿಟ್ಟು ನೆಕ್ಸ್ಟ್ ಫ್ರೈಡೆಯಲ್ಲಿ ನಿಮಗೆ ನಾನು ಟೆಸ್ಟ್ ಮಾಡ್ತೀನಿ. ಅಕಸ್ಮಾತ್ ನೆಕ್ಸ್ಟ್ ವೀಕ್ ಏನಾದ್ರು ಸ್ಕಿಲ್ ಟೆಸ್ಟ್ ಶೆಡ್ಯೂಲ್ ಆದ್ರೆ, ಅಥವಾ ನಿಮ್ದು ಯಾವ್ದಾದ್ರು ಬೇರೆ ಟೆಸ್ಟ್ ಇತ್ತು ಅಂದ್ರೆ ಈ ವೀಕಲ್ಲೇ ಮಾಡ್ತೀನಿ. ಓಕೆನಾ? ಸೊ ಅದಕ್ಕೋಸ್ಕರ ಪ್ರಿಪೇರ್ ಆಗಿ ಚೆನ್ನಾಗಿ. ಆಮೇಲೆ ರೆಕಾರ್ಡ್ನ ಅಪ್ಡೇಟ್ ಮಾಡಿ. ನಾ ಈಗ ಮಾಡಿಸಿರೋ ಪ್ರಾಬ್ಲಮ್ ಎಲ್ಲ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಏನೇ ಡೌಟ್ಸ್ ಇದ್ರು ಗ್ರೂಪಲ್ಲಿ ಹಾಕಿ. ಓಕೆನಾ? ಥ್ಯಾಂಕ್ ಯು.